ಇನ್ನು ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ವಿಧೇಯಕವನ್ನ ಮಂಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ವಿಧೇಯಕವನ್ನ ಮಂಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ಈ ಹಿಂದೆ ಮುನ್ಸಿಪಾಲಿಟಿ ಆಗಿತ್ತು. ಆದ್ರೆ ಕೆಂಗಲ್ ಕೆಂಗಲ್ ಹನುಮಂತಯ್ಯವರಿದ್ರು, ಅವರು ಕೂಡ ಕೌನ್ಸಿಲರ್ ಆಗಿದ್ರು. ನಾನು ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ. ವಿಧೇಯಕ ಮಂಡಿಸುವ ವೇಳೆಯಲ್ಲಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆಯಾಗಿದೆ. ಈ ಹಿಂದೆ ಮುನ್ಸಿಪಾಲಿಟಿ ಆಗಿತ್ತು. ಆಗ ಕೆಂಗಲ್ ಹನುಮಂತನಯ್ಯ ಅವರು ಏನಿದ್ರು ಕೌನ್ಸಿಲರ್ ಆಗಿದ್ರು. ನಾನು ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. 73ರಿಂದ 74ನೇ ತಿದ್ದುಪಡಿ ತರುವ ಬಗ್ಗೆ ಕೂಡ ಚರ್ಚೆಯಾಗಿತ್ತು. 74ರ ಅಮೆಂಡ್ಮೆಂಟ್ ಒಪ್ಪಿದ್ದೇವೆ. ಈಗ ಹಲವು ತಿದ್ದುಪಡಿಗಳಾಗಿವೆ. ಡಿಕೆ ಶಿವಕುಮಾರ್ ಈಗ ಗ್ರೇಟರ್ ಬೆಂಗಳೂರು ಮಂಡಿಸುವ ವೇಳೆಯಲ್ಲಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಅಂತ ಹೊಸ ರೂಪ ಕೊಟ್ಟಿದ್ದೇವೆ. ಜೊತೆಗೆ ಮಹದೇವಪುರದಲ್ಲಿ ಹೆಚ್ಚಿನ ಟ್ಯಾಕ್ಸಿ ಬರುತ್ತೆ, ಬಸವನಗುಡಿಯಲ್ಲಿ ಇನ್ನಿತರ ಕಡೆ ಕಡಿಮೆ ಬರುತ್ತೆ. ಈ ಬಗ್ಗೆ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ಬೆಂಗಳೂರು ಈ ಹಿಂದೆ ಮುನ್ಸಿಪಾಲಿಟಿ ಆಗಿತ್ತು. ಆಗ ಕೆಂಗಲ್ ಹನುಮಂತಯ್ಯ ಕೌನ್ಸಿಲರ್ ಆಗಿದ್ರು. ನಾನು ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಆಗ 73-74ನೇ ತಿದ್ದುಪಡಿ ಬರುವ ಬಗ್ಗೆ ಕೂಡ ಚರ್ಚೆಯಾಗಿತ್ತು. 74ರ ಅಮೆಂಡ್ಮೆಂಟ್ ಒಪ್ಪಿದ್ದೇವೆ. ಆದರೆ ಈಗ ಹಲವು ತಿದ್ದುಪಡಿಗಳಾಗಿವೆ. ಈಗ ಗ್ರೇಟರ್ ಬೆಂಗಳೂರು ಅಂತ ಹೊಸ ರೂಪ ಕೊಟ್ಟಿದ್ದೇವೆ. ಮಹದೇವಪುರದಲ್ಲಿ ಹೆಚ್ಚಿನ ಟ್ಯಾಕ್ಸ್ ಬರುತ್ತೆ, ಅದರ ಕೆಲವು ಕಡೆಗಳು ಕಡಿಮೆ ಟ್ಯಾಕ್ಸ್ ಬರುತ್ತೆ. ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಮಂಡನೆ ವೇಳೆಯಲ್ಲಿ. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ಬೆಂಗಳೂರು ಈ ಹಿಂದೆ ಮುನ್ಸಿಪಾಲಿಟಿ ಆಗಿತ್ತು. ಆಗ ಕೆಂಗಲ್ ಹನುಮಂತನವರು ಕೌನ್ಸಿಲರ್ ಆಗಿದ್ರು. ಆಗ ನಾನು ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ. ಜೊತೆಗೆ 73-74ನೇ ತಿದ್ದುಪಡಿ ತರುವ ಬಗ್ಗೆ ಕೂಡ ಆಗ ಚರ್ಚೆಯಾಗಿತ್ತು. ಹಲವು ಆಯಾಮಗಳಲ್ಲಿ ಬಿಬಿಎಂಪಿ ರೂಪಾಂತರಗೊಂಡಿದೆ. ಅದೇ ರೀತಿಯಾಗಿ ಈಗ ಗ್ರೇಟರ್ ಬೆಂಗಳೂರು ಎನ್ನುವ ಪ್ರಸ್ತಾವನೆ ಕೂಡ ಇದೆ. ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು.